ಗ್ಯಾಸ್ ಪೂರೈಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕನ್ಫ್ಯೂಷನ್ಸ್ ಇದೆಯಲ್ಲ, ಅಂದರೆ ನಮ್ಮಲ್ಲಿ ಸ್ಟಾಕ್ ಇಲ್ಲ, ಪೂರೈಕೆ ಕರೆಕ್ಟಾಗಿ ಆಗ್ತಾ ಇಲ್ಲ ಅಂತ. ಇದಕ್ಕೆ ಸಂಬಂಧಪಟ್ಟಂತೆಗೆ ಒಂದಷ್ಟು ಅಪ್ಡೇಟ್ ಇದೆ, ನೋಡ್ಬಿಡೋಣ ಏನೇನು ಆಗ್ತಾ ಇದೆ ಕತೆ ಅಂತ. ನೋಡಿ, ದೇಶದಲ್ಲಿ ಗ್ಯಾಸ್ ಟ್ರಬಲ್ ನಿವಾರಣೆ, ಮನೆ ಸಿಲಿಂಡರ್ಗಳ ಪೂರೈಕೆ ಸಹಜ ಸ್ಥಿತಿಗೆ ಬಂದಿದೆ. ಯುದ್ಧ ಪೂರ್ವದಷ್ಟೇ ಗ್ರಾಹಕರಿಗೆ ಪೂರೈಕೆ, 3 ಸರ್ಕಾರಿ ಕಂಪನಿಗಳು ಮಾಹಿತಿ ವದಂತಿ ನಂಬಿ ಬುಕ್ ಮಾಡಬೇಡಿ ಅಂತ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಮಧ್ಯಪ್ರಾಚ್ಯ ಸಂಘರ್ಷದಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಂಧನ ಪೂರೈಕೆ ಅಸ್ತವ್ಯಸ್ತಗೊಂಡಿದ್ದರೂ ದೇಶದಲ್ಲಿ LPG ಪೂರೈಕೆ ಸ್ಥಿರವಾಗಿದೆ. ಗ್ರಾಹಕರಿಗೆ ಆದ್ಯತೆ ಮೇರೆಗೆ ಅಡುಗೆ ಅನಿಲ ಪೂರೈಸಲಾಗ್ತಾ ಇದೆ. ಆತಂಕಕ್ಕೆ ಒಳಗಾಗಿ ಗ್ಯಾಸ್ ಬುಕಿಂಗ್ ಮುಂದಾಗಬೇಡಿ, ಆತಂಕಕ್ಕೆ ಒಳಗಾಗಬೇಡಿ ಅಂತ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳಾದಂಥ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಹಾಗೆಯೇ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಕಂಪನಿಗಳು ಗ್ರಾಹಕರಿಗೆ ಮನವಿ ಮಾಡ್ಕೊಳ್ತಾ ಇದೆ. ಸುಮ್ಮನೆ ಆತಂಕಕ್ಕೆ ಒಳಗಾಗಬೇಡಿ, ಬುಕ್ ಮಾಡಬೇಕು ಅಂತ ಗಡಿಬಿಡಿ ಮಾಡೋಕ್ಕೆ ಹೋಗಬೇಡಿ, ಟೆನ್ಷನ್ ಆಗಬೇಡಿ ಅಂತ ಅವ್ರು ಹೇಳ್ತಾ ಇರೋದು. ಈ ಬಗ್ಗೆ ಹೇಳಿಕೆ ನೀಡಿರುವಂಥ IOCL ನಿತ್ಯ ದೇಶದಲ್ಲಿ 28 ಲಕ್ಷ LPG ಸಿಲಿಂಡರ್ಗಳನ್ನು ಪೂರೈಸ್ತಾ ಇದ್ದೇವೆ. ಯುದ್ಧ ಪೂರ್ವದಲ್ಲಿ ಎಷ್ಟು ಸಿಲಿಂಡರ್ಗಳನ್ನು ಪೂರೈಸಲಾಗ್ತಾ ಇತ್ತು ಅಷ್ಟೇ ಪ್ರಮಾಣದ ಸಿಲಿಂಡರ್ಗಳನ್ನು ಈಗಲೂ ಪೂರೈಸಲಾಗ್ತಾ ಇದೆ ಅಂತ ತಿಳಿಸಿದೆ. ಮತ್ತೊಂದು ಕಡೆಯಲ್ಲಿ HPCL ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು 55 ಬಾಟ್ಲಿಂಗ್ ಪ್ಲಾಂಟ್ಗಳಿಂದ ನಿತ್ಯವೂ ಕೂಡ LPG ಸಿಲಿಂಡರ್ ತಲುಪಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ನಮ್ಮ ಎಲ್ಲ ರೀಟೇಲ್ ಮಾರುಕಟ್ಟೆಗಳಲ್ಲಿ ಇಂಧನ ಪೂರೈಕೆ ಸುಸೂತ್ರವಾಗಿ ನಡೀತಾ ಇದೆ. ಟ್ಯಾಂಕರ್ಗಳನ್ನು ಕಳಿಸುವುದು ಮತ್ತು ಡಿಪೋ ಕಾರ್ಯಾಚರಣೆಗಳು ಸಾಮಾನ್ಯವಾಗೇ ಇದೆ. ಗ್ರಾಹಕರು ಆತಂಕದಿಂದ ಇಂಧನ ಖರೀದಿಗೆ ಮುಂದಾಗೋದು ಬೇಡ ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದೆ. ನಮಗೆ ನಾರ್ಮಲ್ ಆಗಿ ನಾವು ಯುದ್ಧಕ್ಕಿಂತ ಮುಂಚೆ ಎಷ್ಟೆಷ್ಟು ಕಳಿಸ್ತಾ ಇದ್ವಿ, ಏನೇನು ಮಾಡ್ತಾ ಇದ್ವಿ ಅಷ್ಟೇ ಈಗಲೂ ಕೂಡ ಮಾಡ್ತಾ ಇದ್ದೀವಿ. ಅದಕ್ಕೆ ಆತಂಕಕ್ಕೆ ಒಳಗಾಗುವಂಥ ಅವಶ್ಯಕತೆ ಇಲ್ಲ. ಸುಮ್ಮನೆ ಗಾಬರಿ ಆಗ್ಬಿಟ್ಟು ಬುಕ್ ಮಾಡಿಬಿಡೋದು, ಕ್ಯೂನಲ್ಲಿ ಬಂದು ನಿಂತ್ಕೊಬಿಡೋದು, ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಬಟ್ ನಮ್ಮ ಜನಕ್ಕೊಂದು ಭಯ ಅಲ್ವಾ? ಯಾಕೆ ಹೇಳಿ ಈ ಭಯ? ಎಲ್ಲ ಭಯ ಶುರು ಆಗಿರೋದು ನಮಗೆ ಈ ಕೋವಿಡಿಂದ. ಅಲ್ಲಿ ಏನೇನು ಅನುಭವಿಸಿದ್ವಲ್ಲ, ಈಗ ಹಾಗೆ ಅದೇ ಥರದೊಂದು ಸಿಚುವೇಶನ್ಸ್ ಆಗ್ಬಿಟ್ರೆ ಅಂತ ಹೆದರಿಕೆಗೆ ಬುಕ್ ಮಾಡ್ತಾ ಇದ್ದಾರೆ. ಬಟ್ ಒಂದು ಕ್ಲಾರಿಟಿ ಕೊಡ್ತಾ ಇದ್ದಾರೆ, ಹಾಗೆಲ್ಲ ಏನು ಸಮಸ್ಯೆ ಇಲ್ಲ, ಆತಂಕಕ್ಕೆ ಆಗಕ್ಕೆ ಹೋಗಬೇಡಿ, ಚೂರು ಡಿಲೇ ಆಗ್ತಾ ಇರಬಹುದೇನೋ ಬಟ್ ಸಮಸ್ಯೆ ಅಂತೂ ಖಂಡಿತ ಇಲ್ಲ, ಸ್ಟಾಕ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೋಡಿ, ಇಂಡಿಯನ್ ಆಯಿಲ್ ಅವರು ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಅವ್ರಿಗೇನು ಹೇಳ್ತಾ ಇದ್ದಾರೆ ಇಂಡಿಯನ್ ಆಯಿಲ್ ಅವರು ಅಂತಂದರೆ, ನಿತ್ಯ ದೇಶದಲ್ಲಿ 28 ಲಕ್ಷ LPG ಸಿಲಿಂಡರ್ಗಳನ್ನು ನಾವು ಪೂರೈಸ್ತಾ ಇದ್ದೇವೆ. ಯುದ್ಧದ ಮುಂಚಿತವಾಗಿಯೂ ನಾವು ಎಷ್ಟನ್ನು ನಾವು ಪೂರೈಸ್ತಾ ಇದ್ವೋ ಅಷ್ಟನ್ನೇ ಈಗಲೂ ಕೂಡ ಪೂರೈಸ್ತಾ ಇದ್ದೀವಿ. ಆ ಪ್ರಮಾಣದಲ್ಲಿ ಯಾವುದೇ ರೀತಿಯಾದಂಥ ವೇರಿಯೇಷನ್ಸ್, ವ್ಯತ್ಯಾಸಗಳು ಇಲ್ಲ, ಆತಂಕಕ್ಕೆ ಒಳಗಾಗಬೇಡಿ ಅಂತ ಇಂಡಿಯನ್ ಆಯಿಲ್ ಅವರು ಒಂದು ಕ್ಲಾರಿಟಿ ಕೊಡೋ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಮಧ್ಯದಲ್ಲಿ ಕಾಳಸಂತೆಕೋರರನ್ನು ಮಟ್ಟ ಹಾಕಿ ಅಂತ ಕೇಂದ್ರ ಖಡಕ್ಕಾಗಿ ವಾರ್ನಿಂಗ್ ಕೊಡ್ತಾ ಇರೋದು ಎಲ್ಲ ರಾಜ್ಯಗಳಿಗೂ. ಸಮಸ್ಯೆನೇ ಇಲ್ಲ ಅಂತಂದಮೇಲೆ ಮತ್ತು ಅಲ್ಲಿ ಗ್ಯಾಸ್ ಇಲ್ಲ, ಇಲ್ಲಿ ಗ್ಯಾಸ್ ಇಲ್ಲ, ಅಲ್ಲಿ ಕ್ಯೂ ನಿಂತ್ಕೊಂಡಿದ್ದಾರೆ, ಇಲ್ಲಿ ಕ್ಯೂ ನಿಂತ್ಕೊಂಡಿದ್ದಾರೆ, ಆ ಊರಲ್ಲಿ ಹಂಗಾಯಿತು, ಈ ಊರಲ್ಲಿ ಹಿಂಗಾಯಿತು, ಈ ಚಿತ್ರಣಗಳು ಹೆಂಗೆ ಕಂಡು ಬರುತ್ತೆ ಅನ್ನೋದು ಪ್ರಶ್ನೆಗಳಲ್ವಾ? ನೋಡಿ, ನಿನ್ನೆ ನಮ್ಮ ರಾಜ್ಯದಲ್ಲೂ ಕೂಡ ಅಜ್ಜಂಪುರದಲ್ಲಿ ಮತ್ತು ಯಾದಗಿರಿಯಲ್ಲಿ ಮತ್ತು ಬೆಳಗಾವಿಯಲ್ಲಿ ಕೆಲವು ಕಡೆಯಲ್ಲಿ ಒಂದು 3-4 ಕಿಲೋಮೀಟ್ರ್ ಕ್ಯೂ ನಿಂತ್ಕೊಬಿಟ್ಟಿದ್ರು. ಗ್ಯಾಸ್ ತಗೊಬಂದು ನಿಂತ್ಕೊಂಡಿದ್ರು, ಗ್ಯಾಸ್ ಫಿಲ್ ಮಾಡ್ಕೊಂಡು ಹೋಗಬೇಕು ಅಂತ. ಮತ್ತು ಸಮಸ್ಯೆ ಅಲ್ವಾ ಅದು ಅನ್ನೋದೊಂದು ಪ್ರಶ್ನೆ ಆಗುತ್ತೆ ಅಲ್ಲ. ನಮ್ಮಲ್ಲಿ ಈ ಕೃತಕ ಅಭಾವ ಅಂದರೆ ಎಲ್ಲನೂ ಸ್ಟಾಕ್ ಇರುತ್ತೆ, ಇಲ್ಲ ಅಂತ ಹಬ್ಬಿಸ್ಬಿಡೋದು, 1 ರೇಟಿಗೆ ಮಾರಾಟ ಮಾಡೋದು, ಅವ್ರ ಜೀವನ ಚೆನ್ನಾಗಿ ನೋಡ್ಕೊಳ್ಳೋದು. ಈ ಥರದಕ್ಕೆ ಖಡಕ್ಕಾದಂಥ ವಾರ್ನಿಂಗನ್ನು ಕೇಂದ್ರ ಕೊಡ್ತಾ ಇರೋದು. ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಿ, ಯಾರ್ಯಾರು ಈ ಥರದ್ದು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೋ ಅಂಥವ್ರನ್ನ ಒಳಗಾಕಿ ಅಂತ. ಇದಕ್ಕೆ ಈಗ ಆಲ್ರೆಡಿ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ತರ್ತಾ ಇದ್ದಾರೆ. ಸೊ ಕೇಂದ್ರ ಏನು ಹೇಳ್ತಾ ಇದೆ ಅಂತಂದರೆ, ಈ ಮಧ್ಯಪ್ರಾಚ್ಯ ಸಂಘರ್ಷದಿಂದ ಉಂಟಾಗಿರುವ ಇಂಧನ ಪೂರೈಕೆ ವ್ಯತ್ಯಯನ್ನು ದುರುಪಯೋಗಪಡಿಸಿಕೊಂಡು ಪೆಟ್ರೋಲಿಯಂ ಉತ್ಪನ್ನಗಳು ಹಾಗೂ LPG ಸಿಲಿಂಡರ್ ಅಕ್ರಮ ದಾಸ್ತಾನು, ಕಾಳಸಂತೆ ವ್ಯಾಪಾರ ಮಾಡ್ತಾ ಇರುವವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಕೇಂದ್ರ ಸರ್ಕಾರವು ರಾಜ್ಯಗಳಿಗೆ ಆದೇಶವನ್ನು ನೀಡಿದೆ. ಇಂಧನ ಪೂರೈಕೆ ಸ್ಥಳಗಳ ನಿಗದಿ ಪರಿಶೀಲನೆ ನಡೆಸುವುದು, ಸುಳ್ಳು ಸುದ್ದಿ ಹಬ್ಬಿಸುವವರ ಮೇಲೆ ನಿಗಾ ಇಡುವುದು, ಇದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ನೀವು ತಲೆ ಕೆಡಿಸ್ಕೊಂಡು ನೋಡಿ. ಇಲ್ಲ ಅಂತಂದರೆ ಜನರು ಕಂಗಾಲಾಗ್ತಾರೆ, ಸಮಸ್ಯೆಗಳನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಸುಮ್ಮನೆ ಈ ರೀತಿಯಾಗಿ ಯಾಕೆ ಹಬ್ಬಿಸ್ತಾ ಇದ್ದಾರೆ, ಯಾರು ಹಬ್ಬಿಸ್ತಾ ಇದ್ದಾರೆ ಅದನ್ನೆಲ್ಲ ನೋಡಿಕೊಂಡು ಆ್ಯಕ್ಷನ್ ತೆಗೆದುಕೊಳ್ಳಿ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಸುಮ್ಮನೆ ಅಲ್ಲೆಲ್ಲ ಕೂತ್ಕೊಂಡು ಗ್ಯಾಸ್ ಇಲ್ವಂತೆ ಅಂತ ಹೇಳೋದು, ಅದಕ್ಕೆ ಇವರೆಲ್ಲ ಹೋಗ್ಬಿಟ್ಟು ಮುಗಿ ಬೀಳೋದು, ಇದೊಂಥರ ಅಲ್ವಾ ಭಯ ಮತ್ತು ಆತಂಕದ ವಾತಾವರಣವನ್ನು ಕ್ರಿಯೇಟ್ ಮಾಡಿಬಿಡುತ್ತೆ. ಸೊ ಅದಕ್ಕೆ ಇದನ್ನು ಏನೇ ಇದ್ರೂ ಕೂಡ ಬಗೆಹರಿಸಿ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇನ್ನು ಗ್ಯಾಸ್ ಸಿಗದೆ ನಿಂತಿರುವಂಥದ್ದು ಆಟೋ ರಿಕ್ಷಾಗಳು. ನಾವು ಈ ಅಡುಗೆ ಗ್ಯಾಸ್ದೆಲ್ಲ ಕತೆ ನೋಡ್ತಾ ಇದ್ವಿ ಅಲ್ಲ,
ಆಟೋದು ನೋಡ್ಬಿಡೋಣ. ಆಟೋದವ್ರದ್ದು ಕೂಡ ಸಿಕ್ಕಾಪಟ್ಟೆ ಸಮಸ್ಯೆಗೆ ಎದುರಾಗ್ತಾ ಇದೆ. ಪಾಪ ತುಂಬ ಜನ ಆಟೋ ಚಾಲಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಕ್ಯೂ ನಿಂತ್ಕೊಂಡಿರೋದು 2-3 ಕಿಲೋಮೀಟ್ರ್ವರೆಗೂ ಕ್ಯೂ ನಿಂತ್ಕೊಂಡಿರೋದು. ರಿಯಾಲಿಟಿ ಚೆಕ್ ಮಾಡಿದಾಗ್ಲೂ ಕೂಡ ಆ ಥರ ಸಮಸ್ಯೆಗಳು ಕಂಡು ಬಂದಿದ್ದಿದೆ. ಹಾಗಿದ್ರೆ ಅಲ್ಲೇನಾಗ್ತಾ ಇದೆ ಅಂತ ನೋಡೋದಾದರೆ ನೋಡಿ, ಬಂಕ್ ಮುಂದೆ 3ನೇ ದಿನವೂ ಕೂಡ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಲಾಗಿತ್ತು. ಬೆಂಗಳೂರಿನಲ್ಲಿ ಪ್ರಯಾಣ ದರ 10% ಏರಿಕೆ ಮಾಡಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಪೂರೈಕೆ ವ್ಯತ್ಯಯ ಉಂಟಾಗಿ ಆಟೋ ರಿಕ್ಷಾಗಳ ಗ್ಯಾಸ್ಗೆ ತೀವ್ರ ಸಮಸ್ಯೆ ಮುಂದುವರೆದಿದೆ. ಗ್ಯಾಸ್ ಬಂಕ್ಗಳ ಮುಂದೆ ಆಟೋಗಳ ಸರತಿ ಸಾಲು ಇನ್ನೂ ಹಾಗೆ ಮುಂದುವರೆದಿದೆ. ಗ್ಯಾಸ್ ಲಭ್ಯವಿರುವ ಬಂಕ್ಗಳಲ್ಲಿ ಆಟೋಗಳಿಗೆ ಗ್ಯಾಸ್ ಮಿತಿ ಹೇರಲಾಗಿದೆ. ಗ್ಯಾಸ್ ಸಿಗದೆ ಬದುಕು ನಡೆಸುವುದು ದುಸ್ತರ ಅಂತ ಆಟೋ ಚಾಲಕರು ಅಳಲನ್ನು ತೋಡ್ಕೊಂಡಿದ್ದಾರೆ. ಈ ನಡುವೆ ಬೆಂಗಳೂರಿನಲ್ಲಿ ಆಟೋ ಪ್ರಯಾಣ ದರವನ್ನು 10% ಹೆಚ್ಚಿಸಿರುವಂಥ ಚಾಲಕರು ಹೆಚ್ಚುವರಿ ಹಣವನ್ನು ನೀಡುವಂತೆ ಗ್ರಾಹಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ನಮಗೆ ಗ್ಯಾಸ್ ಸಿಗ್ತಾ ಇರೋದು 1 to double ರೇಟಿಗೆ, ದಯವಿಟ್ಟು ನಮಗೆ ನೀವು 10% ಜಾಸ್ತಿ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಯಾರು ಕೊಡ್ತಾರೆ? ಎಲ್ಲರೂ ಕೊಡ್ತಾರಾ? ಗ್ರಾಹಕರು ಮೊದಲೇ ಅಯ್ಯೋ ಎಲ್ಲಾದ್ರೂ ರೇಟ್ ಜಾಸ್ತಿ ಆಯಿತು ಅನ್ನೋರು. ಇನ್ನು 10% ಜಾಸ್ತಿ ಕೊಡಿ ಅಂತ ಕೇಳಿದ್ರೆ ಕೊಡೋದಾದ್ರೂ ಯಾರು ಗೊತ್ತಿಲ್ಲ. ಪಾಪ ಅವ್ರು ಕೇಳ್ಕೊತಾ ಇದ್ದಾರೆ. ನೋಡಿ, ಬೆಂಗಳೂರು, ಮೈಸೂರು, ತುಮಕೂರು, ರಾಯಚೂರು, ರಾಮನಗರ ಸೇರಿ ಹಲವು ಕಡೆಯಲ್ಲಿ ಗ್ಯಾಸ್ನ ಸಮಸ್ಯೆ ಇದೆ ಆಟೋಗೆ ಸಂಬಂಧಪಟ್ಟಂತೆ. ಬಂಕ್ ಮುಂದೆನೇ ಸರತಿಯಲ್ಲಿ ನಿಂತಿರುವಂಥದ್ದು ಆಟೋ ರಿಕ್ಷಾಗಳು ಗ್ಯಾಸ್ಗಾಗಿ ಇಡೀ ದಿನ ಕಾಯುವಿಕೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಇನ್ನು ನೋ ಸ್ಟಾಕ್ ಫಲಕ ಅಳವಡಿಸಿ ಹಲವು ಕಡೆ ಬಾಗಿಲು ಮುಚ್ಚಿದ ಆಟೋ LPG ವಿತರಿಸುವಂಥ ಬಂಕ್ಗಳು. ಕೆಲವು ಬಂಕ್ಗಳಲ್ಲಿ 400 ರೂಪಾಯಿಗೆ ಮಾತ್ರ ಗ್ಯಾಸ್ ಭರ್ತಿ ಮಾಡ್ತಾ ಇದ್ದಾರೆ. ಕೆಲವು ಕಡೆಯಲ್ಲಿ ಚಾಲಕರಿಂದ ದುಬಾರಿ ಹಣವನ್ನು ವಸೂಲಿ ಮಾಡಲಾಗ್ತಾ ಇದೆ. ಆಟೋ ಓಡದೆ ಆದಾಯವೆಲ್ಲ, ಜೀವನ ನಡೆಸೋದೇ ಕಷ್ಟ ಆಗ್ತಿದೆ ಅಂತ ಆಟೋ ಚಾಲಕರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಮತ್ತು ಸರ್ಕಾರ ನಮಗೆ ಇದಕ್ಕೆ ಪರಿಹಾರವನ್ನು ಕೊಡಬೇಕು ಅಂತಲೂ ಕೂಡ ಇದೇ ಸಂದರ್ಭದಲ್ಲಿ ಅವರು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನಮಗೆ ಜೀವನ ನಡೆಸೋದೇ ತೀವ್ರ ರೀತಿಯಾದಂಥ ಸಮಸ್ಯೆ ಆಗಿದೆ. ದಯವಿಟ್ಟು ನಮಗೊಂದಷ್ಟು ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ನೋಡಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಪ್ಲ್ಯಾನ್ ಮಾಡ್ಕೊಳ್ತಾರೆ ಅಂತ. ಯಾಕಂದರೆ ಆಟೋ ಗ್ಯಾಸ್ಗೂ ಏನೂ ಸಮಸ್ಯೆ ಇಲ್ಲ ಅಂತ ಆಹಾರ ಇಲಾಖೆಯವ್ರು ಹೇಳ್ತಾ ಇರೋದು. ಮತ್ತು 3-4 ಕಿಲೋಮೀಟ್ರ್ ಹೆಂಗೆ ಕ್ಯೂ ನಿಂತರು? ಯಾಕೆ ಕ್ಯೂ ನಿಂತರು? ರಿಯಾಲಿಟಿ ಚೆಕ್ ಮಾಡಬೇಕಲ್ಲ ಸರ್ಕಾರದ ಕಡೆಯಿಂದ.